Hi, dear students, how are you all? Yes, I think you are fine and well. So, today I am going to take second chapter of your third standard English subject. What is that second chapter? See, Nina and the baby sparrows. Yes, open your textbook, English textbook for this lesson and also take pencil. Okay, yes. ಯಾವುದ್ರ ಬಗ್ಗೆ ಇದೆ ಸ್ಟೋರಿ? ಬೇಬಿ ಸ್ಪ್ಯಾರೋಸ್. ಸ್ಪ್ಯಾರೋಸ್ ಅಂದರೆ ಗುಬ್ಬಚ್ಚಿ. ಓಕೆ, ಮನೆ ಮುಂದೆ ಗುಬ್ಬಚ್ಚಿ ಇರ್ತಾವಲ್ಲ ಅದಕ್ಕೆ ಈ ಗುಬ್ಬಚ್ಚಿಯ ಮರಿಗಳು, ಅದ್ರ ಬಗ್ಗೆ ಇರೋಂಥ ಸ್ಟೋರಿ. ಹಾಗೆ ನೀನಾ ಅಂದರೆ ನೋಡಿ ಇಲ್ಲಿ ಪುಟ್ಟ ಹುಡುಗಿ ಇದ್ದಾಳಲ್ಲ, ಈ ಹುಡುಗಿ, ಹಾಗೆ ಬೇಬಿ ಸ್ಪ್ಯಾರೋಸ್, ಇವರ ಬಗ್ಗೆ ಇರುವಂಥ ಸ್ಟೋರಿ ಇದು, ಕಥೆ ಇದು. ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಲೆಟ್ ಮಿ ಸ್ಟಾರ್ಟ್. ದೇರ್ ವಾಸ್ ಅ ಗ್ರೇಟ್ ಜಾಯ್ ಇನ್ ನೀನಾಸ್ ಹೌಸ್. Nina's aunt was getting married. Nina, her father, mother and little brother were all going to Delhi for wedding. ವೆಡ್ಡಿಂಗ್ ಅಂದ್ರೇನು? ಮದುವೆ. ಓಕೆ, ನೀನಾ ಇರ್ತಾಳಲ್ಲ ಅವ್ರ ಆಂಟ್ಗೆ, ಆಂಟ್ ಅಂದರೆ ನೀನಾ ಅವರ ಚಿಕ್ಕಮ್ಮ. ಸೊ ಇವಾಗ ಮ್ಯಾರೇಜ್ ಫಿಕ್ಸ್ ಆಗಿದೆ, ಇನ್ನು 2 ದಿನ ಅಥವಾ 3 ದಿವಸದಲ್ಲಿ ಮದುವೆ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಖುಷಿಯಾಗಿ ಸಂಭ್ರಮ ಸಡಗರದಿಂದ ಇದ್ದಾರೆ. ಅದಕ್ಕೋಸ್ಕರ ನೀನಾ, ಅವಳ ಫಾದರ್, ಅವಳ ಮದರ್, ಹಾಗೆ ಅವಳ ಬ್ರದರ್, ಚಿಕ್ಕ ಬ್ರದರ್ ಇರ್ತಲ್ಲ, ಅವರೆಲ್ಲ ಮ್ಯಾರೇಜ್ಗೆ ಅಂತ ಡೆಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಓಕೆ, ಸೊ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆದರೆ ಎವ್ರಿ ಒನ್ ವಾಸ್ ಹ್ಯಾಪಿ ಎಕ್ಸೆಪ್ಟ್ ನೀನಾ. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಆದರೆ ನೀನಾನ ಬಿಟ್ಟು. ನೋಡಿ, ಎಕ್ಸೆಪ್ಟ್ ಅಂದರೆ ಇವ್ರನ್ನ ಬಿಟ್ಟು ಅಂತ. ಓಕೆ, ಹೊರತುಪಡಿಸಿ, ಕನ್ನಡದಲ್ಲಿ ಏನಂತಂದರೆ ಇವ್ರನ್ನ ಬಿಟ್ಟು, ಇವ್ರನ್ನ ಹೊರತುಪಡಿಸಿ ಅಂತ, ಆ ರೀತಿ. ಸೊ ನೀನಾನ ಬಿಟ್ಟು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಹಾಗಾದರೆ ನಿಮಗೂ ಡೌಟ್ ಬರುತ್ತೆ, ಸರ್ ಅವ್ರ ಮನೆಗೆ ಅವ್ರ ರಿಲೇಟಿವ್ಸ್ನಲ್ಲಿ ಯಾರಿಗೂ ಮ್ಯಾರೇಜ್ ಆಗ್ತಾಯಿದೆ ಅಂದಮೇಲೆ ಇವರೆಲ್ಲರೂ ಖುಷಿಯಾಗಿದ್ದಾರೆ, ಆದರೆ ನೀನಾ ಯಾಕೆ ಸರ್ ಖುಷಿಯಾಗಿಲ್ಲ, ಯಾಕೆ ಬೇಜಾರಿನಲ್ಲಿದ್ದಾಳೆ? ನೀನಾಗೆ ಹಂಗಂದ್ರೆ ಏನೋ ಪ್ರಾಬ್ಲಮ್ ಇದೆ. ನೋಡೋಣ ಏನು ಪ್ರಾಬ್ಲಮ್ ಕಾಣ್ತೈತೆ ಅವ್ರ ಕಣ್ಣಿಗೆ ಅಂತ. ಅಮ್ಮ ಅದನ್ನು ಗಮನಿಸ್ತಾರೆ, ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಆದರೆ ನೀನಾ ಯಾಕೆ ಖುಷಿಯಾಗಿಲ್ಲ? ನೋಡೋಣ, ಒಂದು ಮಾರ್ಕೆಟ್ಗೆ ಕರ್ಕೊಂಡೋಗೋಣ, ಅಲ್ಲಿ ಏನಾದರೂ ಅವ್ಳಿಗೆ ವಸ್ತುಗಳಿದ್ರೆ ಅವಳಿಗೆ ಕೊಡ್ಸೋಣ, ಅವಾಗ ಖುಷಿ ಆಗ್ತಾಳೇನೋ ನೋಡೋಣ ಅಂದ್ಬಿಟ್ಟು. ಅದಕ್ಕೆ ನೋಡಿ ಮದರ್ ಏನು ಮಾಡ್ತಾರೆ, ಹರ್ ಮದರ್ ಟುಕ್ ಹರ್ ಟು ಮಾರ್ಕೆಟ್ ಟು ಬೈ ಅ ನ್ಯೂ ಡ್ರೆಸ್. ಕರ್ಕೊಂಡೋಗ್ತಾರಂತೆ, ಬಾ ಒಂದು ಹೊಸ ಡ್ರೆಸ್ ನಿನಗೆ ಯಾವ್ದು ಬೇಕು ಪರ್ಚೇಸ್ ಮಾಡು ಅಂತೇಳಿ. ವಾಟ್ ಕಲರ್ ವುಡ್ ಯು ಲೈಕ್ ಮದರ್ ಆಸ್ಕ್ಡ್. ಯಾವ ಥರ ಕಲರ್ ಬೇಕು ನಿನಗೆ ಅಂತ ಕೇಳ್ತಾರೆ. ಐ ಡೋಂಟ್ ವಾಂಟ್ ನ್ಯೂ ಡ್ರೆಸ್ ಮದರ್ ಸೆಡ್ ನೀನಾ. ಅದಕ್ಕೆ ಹೇಳ್ತಾಳಂತೆ ನೀನಾ, ಅಮ್ಮ ನನಗೆ ಯಾವ ಹೊಸ ಡ್ರೆಸ್ಸು ಬೇಡ ಅಂತ. ಅವಾಗ ಅಮ್ಮನಿಗೆ ಆಶ್ಚರ್ಯ, ಅದೇ ಯಾಕೆ ಇನ್ನೂ ಬೇಜಾರಾಗಿದ್ದಾಳಲ್ಲ ಹಾಗಾದರೆ ಅಂತ. ನೆಕ್ಸ್ಟ್, ಸಲ್ವಾರ್ ಕಮೀಸ್ ದೇನ್. ಅದಕ್ಕೆ ಹೇಳ್ತಾರೆ ಸಲ್ವಾರ್ ಕಮೀಸ್ ಬೇಕಾ ಅಂತ ಕೇಳ್ತಾರೆ. ನೀನಾ ಶುಕರ್ ಹೆಡ್. ಅದಕ್ಕೆ ನೀನಾ ಹೇಳ್ತಾಳೆ ಬೇಡ ಬೇಡ ಅನ್ನೋ ಥರ ತಲೆ ಆಡಿಸ್ತಾಳೆ ಹೀಗೆ. ಓಕೆ, ಶುಕರ್ ಹೆಡ್ ಅಂದರೆ ಬೇಡ ಬೇಡ ಅಂತ ಹೇಳೋದು, ಆಯಿತಾ? ಎಸ್. ವಾಟ್ ಅಬೌಟ್ ದೋಸ್ ಲವ್ಲಿ ವೈಟ್ ಶೂಸ್ ಯು ಸಾ ಲಾಸ್ಟ್ ವೀಕ್. ಹಾಗೆ ಅಮ್ಮ ಕೇಳ್ತಾರೆ, ಓ ಡ್ರೆಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ವೇನೋ, ಅಂದರೆ ಶೂ ಬೇಕೇನೋ ಇವಳಿಗೆ ಅಂದ್ಬಿಟ್ಟು. ಹಾಗಾದರೆ ನೀನು ಯಾವ ಕಲರ್ನ ಶೂ ಬೇಕು ನಿನಗೆ? ಲಾಸ್ಟ್ ವೀಕ್ನಲ್ಲಿ ನೀನು ಶೂ ಪರ್ಚೇಸ್ ಮಾಡಿದ್ಯಲ್ಲ, ಆ ರೀತಿ ಏನಾದ್ರು ಬೇಕಾ? ಅವೆಲ್ಲ ಶೂಗಳು ಹೆಂಗಿದೆ ಅಂತ ಕೇಳ್ತಾರೆ. ಐ ಡೋಂಟ್ ವಾಂಟ್ ದೋಸ್ ಈದರ್ ಥ್ಯಾಂಕ್ ಯು ಮದರ್. ಅದಕ್ಕೆ ಹೇಳ್ತಾರಂತೆ, ಅಮ್ಮ ನಂಗೆ ಆ ಶೂ ಕೂಡ ಬೇಡ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ನೋಡಿ. ನೆಕ್ಸ್ಟ್, ನೀನಾಸ್ ಮದರ್ ವಾಸ್ ಅಪ್ಸೆಟ್. ಇವಾಗ ನೀನಾ ಮದರ್ ಏನಾಗ್ತಾರೆ, ಅಪ್ಸೆಟ್ ಆಗ್ತಾರಂತೆ, ಬೇಜಾರಾಗ್ತಾರಂತೆ. ಅಯ್ಯೋ ಏನು ಕೊಡ್ಸಿದ್ರು ಬೇಡ ಅಂತ ಹೇಳಲ್ಲ, ಏನಾಗಿದೆ ಹುಡುಗಿಗೆ ಅಂತ. ಬಟ್ ಶಿ ಸೆಡ್ ನಥಿಂಗ್. ಆದರೆ ಅಮ್ಮ ಯಾಕೆ ಬೇಜಾರಾಗಿದೆಯಾ, ಏನಾಯ್ತು ಹೇಳು ಅಂತ ಕೇಳೋದಿಲ್ಲ ಅಲ್ಲಿ. ನೋಡೋಣ, ನಿಧಾನಕ್ಕೆ ನೀನಾನೇ ಹೇಳ್ತಾಳೆ ಅಂತ ಕೇಳೋದಿಲ್ಲಂತೆ. ದೇ ವೆಂಟ್ ಬ್ಯಾಕ್ ಹೋಮ್ ಆ್ಯಂಡ್ ಹ್ಯಾಡ್ ಲಂಚ್. ಓಕೆ, ಅಮ್ಮ ಏನು ಮಾಡ್ತಾರೆ, ಇದು ಬೇಕಾ ಇದು ಬೇಕಾ ಇದು ಬೇಕಾ ಏನು ಕೇಳಿದ್ರು ಕೂಡ ನೀನಾ ಬೇಡ ಬೇಡ ಅಂತಲೇ ಹೇಳ್ತಾ ಇರ್ತಾಳೆ. ಅಮ್ಮ ಹೋಗಲಿ ಬಿಡು ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿ ಲಂಚ್, ಮಧ್ಯಾಹ್ನದ ಊಟನ ಮಾಡ್ತಾರೆ. ಲಂಚ್ ಅಂದರೆ ಮಧ್ಯಾಹ್ನದ ಊಟ. ಬ್ರೇಕ್ಫಾಸ್ಟ್ ಅಂದರೆ ಮಾರ್ನಿಂಗ್ ಟಿಫನ್. ಡಿನ್ನರ್ ಅಂದರೆ ರಾತ್ರಿ ಊಟ ಇರುತ್ತಲ್ಲ. ಓಕೆ, ಸೊ ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನ ಈವ್ನಿಂಗೇ ಊಟ ಮಾಡ್ತಾರೆ, ಕೆಲವರು ರಾತ್ರಿ ಊಟ ಮಾಡ್ತಾರೆ. ಸೊ ದಟ್ಸ್ ಒನ್ ಡಿನ್ನರ್, ದಟ್ ಈಸ್. ನೆಕ್ಸ್ಟ್, ಆಫ್ಟರ್ ಲಂಚ್ ಮದರ್ ಕೇಮ್ ಆ್ಯಂಡ್ ಸ್ಯಾಟ್ ನಿಯರ್ ನೀನಾ. ವಾಟ್ ಈಸ್ ಇಟ್ ಚೈಲ್ಡ್ ಶಿ ಆಸ್ಕ್ಡ್. ಅದಕ್ಕೆ ಅಮ್ಮ ಕೇಳ್ತಾರಂತೆ, ಏನಾಯಿತು ಮಗು ನಿಮಗೆ, ಏನು ಕೇಳಿದ್ರು ಅದು ಬೇಡ ಇದು ಬೇಡ ಇದು ಬೇಡ ಅಂತ ಹೇಳ್ತೀಯಾ, ಹಾಗೆ ಬೇಜಾರನಾಗಿದೆಯಲ್ಲ ಏನಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ನೋಡಿ ಏನು ಹೇಳ್ತಾ, ಏನಕ್ಕೆ ಅಂತ ಕೇಳ್ತಾರೆ. ಹಾಗೆಯೇ ವೈ ಡಿಡ್ ಯು ಸೇ ನೋ ಟು ಎವ್ರಿಥಿಂಗ್. ನಾನು ಕೇಳೋ ಅಂಥ ಎಲ್ಲದಕ್ಕೂ ಕೂಡ ಬೇಡ 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 ಅಂತಲೇ ಹೇಳ್ತಿದ್ದೆ, ಏನಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ನೀನು ಹೇಳ್ತಾರಂತೆ, ಮದರ್
ಐ ಡೋಂಟ್ ವಾಂಟ್ ಟು ಗೋ ಟು ದ ವೆಡ್ಡಿಂಗ್. ಅಮ್ಮ ನಾನು ಏನು ಮದುವೆಗೆ ಹೋಗ್ತಾ ಇದ್ದಿರಲ್ಲ ಡೆಲ್ಲಿಗೆ, ನನಗದು ಬೇಕಾಗಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ತಾರಂತೆ. ಬಟ್ ವೈ? ಅಮ್ಮ ಕೇಳ್ತಾರೆ ಏಕೆ ಅಂತ. ವೈ ಅಂದರೆ ಏಕೆ. ಓಕೆ. ನೀನಾ ಸೆಡ್ ನಥಿಂಗ್. ಇನ್ಸ್ಟೆಡ್ 2 big tears rolled down her cheek. ನೀನಾ ಏನು ಹೇಳಲ್ಲಂತೆ. ಅಮ್ಮ ಕ್ವಶನ್ ಕೇಳುವಾಗ ನೀನು ಏನು ಮಾಡ್ತಾಳೆ, ಸುಮ್ಮನೆ 2 ಕಣ್ಣೀರನಿಗಳು ಕಣ್ಣೀರನಿಗಳು ಟೊಮೆಟೊ ಅಂತ ಉಳ್ಕೊಂಡು ಚೀಕ್ ಅಂದರೆ ಕೆನ್ನೆ ಮೇಲಿಂದ ಉಳ್ಕೊಂಡು ಕೆಳಗಡೆ ಬಿಡ್ತಾವಂತೆ. ನೋಡಿ, ನೀನಾ ಸೆಡ್ ನಥಿಂಗ್ ಇನ್ಸ್ಟೆಡ್ ಅಂದರೆ ಬದಲಾಗಿ, ಏನೂ ಹೇಳಲಿಲ್ಲ, ಅದ್ರ ಬದಲಾಗಿ 2 big tears rolled down her cheeks. ಕೆನ್ನೆ ಮೇಲಿಂದ 2 ಟೀಯರ್ ಡ್ರಾಪ್ಸ್ಗಳು ಉಳ್ತಾ ಬರ್ತಾವಂತೆ. ನೆಕ್ಸ್ಟ್, ಮದರ್ ಪುಟ್ ಹರ್ ಆರ್ಮ್ಸ್ ಅರೌಂಡ್ ನೀನಾ. ಅವಾಗಮ್ಮ ಹೇಳ್ತಾರಂತೆ, ಹೇಳ್ಬೇಡ ಬಿಡು ಅಂತೇಳಿ ಸಮಾಧಾನ ಮಾಡಿ, ಡೋಂಟ್ ಕ್ರೈ ಮೈ ಪೆಟ್. ನನ್ನ ಮುದ್ದಿನ ಮಗು ಅಳಬೇಡ ಅಂತ ಹೇಳ್ತಾರೆ. ಪೆಟ್ ಅಂದರೆ ಮುದ್ದು ಅಂತ ಹೇಳ್ತೀವಲ್ವ, ಹಾಗೆ. ಶಿ ಸೆಡ್, ವೈ ಡೋಂಟ್ ಯು ಟೆಲ್ ಮೀ ವಾಟ್ಸ್ ಬಾದರಿಂಗ್ ಯು. ಅಂಡರ್ಲೈನ್ ಬಾದರಿಂಗ್ ಅಂದರೆ ಯೋಚನೆ ಮಾಡೋದು, ಚಿಂತಿಸೋದು. ಯಾಕೆ ನೀನು ಈ ರೀತಿ ಚಿಂತೆ ಮಾಡ್ತಾ ಇದೆಯಾ, ಹೇಳು ನನಗೆ ಏನಾಯಿತು ಅಂತ ಹೇಳು ಅಂತ ಕೇಳ್ತಾರಮ್ಮ. ಮೋರ್ ಟಿಯರ್ಸ್ ರೋಲ್ ಡೌನ್ ನೀನಾ ಚೀಕ್ಸ್. ಇವಾಗ ಏನು ಮಾಡ್ತಾಳೆ ಅಂತಂದರೆ ನೀನಾ ಇನ್ನೂ ಜಾಸ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ, ಮೊದಲಿಗಿಂತ ಇನ್ನೂ ಜಾಸ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮದರ್, ಶಿ ಸೆಡ್, ದೇರ್ ಈಸ್ ಎ ಸ್ಪ್ಯಾರೋಸ್ ನೆಸ್ಟ್ ಆನ್ ದ ಬುಕ್ ಶೆಲ್ಫ್ ಇನ್ ಮೈ ರೂಮ್. ಅವಾಗ ಹೇಳ್ತಾಳೆ ನೀನಾ, ಅಮ್ಮ ನಾನು ಸ್ಟಡಿ ಮಾಡೋಂಥ ರೂಮ್ ಇದೆಯಲ್ಲ, ಅಲ್ಲಿ ಶೆಲ್ಫ್ ಇದೆಯಲ್ಲ, ಆ ಶೆಲ್ಫ್ ಮೇಲೆ ಗುಬ್ಬಚ್ಚಿಗಳು ನೆಸ್ಟ್ ಗೂಡು ಕಟ್ಟಿದೆ. ಈ ರೀತಿ ನೋಡಿ, ಈ ರೀತಿ ನೆಸ್ಟ್ ಅಂದರೆ ಗೂಡು ಕಟ್ಟಿದೆ, ಅಲ್ಲಿ 2 ಸಣ್ಣ ಪುಟ್ ಮರಿಗಳಿದೆ ಅಮ್ಮ ಅಂತ ಹೇಳ್ತಾಳೆ. She said, there is a sparrow's nest on the bookshelf in my room and there are 2 baby sparrows in the nest. ಅದ್ರ ಜೊತೆ ಸಣ್ಣ ಮರಿಗಳು, ಬೇಬಿ ಸ್ಪ್ಯಾರೋಸ್ಗಳು ಕೂಡ ಇದೆ ಅಲ್ಲಿ. ಬರೀ ನೆಸ್ಟ್ ಮಾತ್ರ ಇದ್ದರೆ ನಾನು ತಲೆ ಕೆಡಿಸ್ಕೊತಿಲ್ಲ, ಬಿಟ್ಬಿಡ್ತಿದ್ದೆ. ಆ ಗೂಡಿನಲ್ಲಿ ಸಣ್ಣ ಮರಿಗಳು ಕೂಡ ಇದೆ ಅಮ್ಮ ಅಂತ ಹೇಳ್ತಾರಂತೆ. ಐ ಸಿ ಸೆಡ್ ಮದರ್. ಓ ಹೌದಾ ಅಂತ ಹೇಳ್ತಾರೆ ಅಮ್ಮ. ದೇ ಆರ್ ಜಸ್ಟ್ ಬಿಗಿನಿಂಗ್ ಟು ಗೆಟ್ ದೇರ್ ಫೆದರ್ಸ್. ಅವುಗಳೆಲ್ಲ ಇನ್ನೂ ರೆಕ್ಕೆಗಳು ಕೂಡ ಫುಲ್ ಬಂದಿಲ್ಲ, ಹಾರಾಡೋಕ್ಕೂ ಕೂಡ ಆಗಲ್ಲ. ಸಣ್ಣ ಚಿಕ್ಕಾಗಿ ರೆಕ್ಕೆಗಳು ಬರ್ತಾ ಇದೆ ನೋಡಿ. ಫೆದರ್ಸ್ ಅಂಡರ್ಲೈನ್ ಮಾಡಿ. ಫೆದರ್ಸ್ ಅಂತಂದರೆ ಈ ಪುಕ್ಕಗಳೆಲ್ಲ ಬರುತ್ತಲ್ವಾ, ಬರ್ಡಲ್ಲಿ ಬರುವಂಥ ಆ ಪುಕ್ಕಗಳೆಲ್ಲ ಬರುತ್ತಲ್ಲ, ಅದನ್ನು ಫೆದರ್ಸ್ ಅಂತ ಕರಿತೀವಿ. ಆ್ಯಂಡ್ ಗ್ರೋಯಿಂಗ್ ಅಪ್ ಮೇಕ್ಸ್ ದೇಮ್ ಸೋ ಹಂಗ್ರಿ. ಆಲ್ ಡೇ ಲಾಂಗ್ ದೇ ಕ್ರೈ ಚೀಪ್ ಆಸ್ಕಿಂಗ್ ಫಾರ್ ಫುಡ್. ನಾವೇನಾದರೂ ಡೆಲ್ಲಿಗೆ ಹೊರಟೋಗ್ಬಿಟ್ವಿ ಅಂದರೆ ನಾವೆಲ್ಲ ರೂಮು ಡೋರೆಲ್ಲ ಲಾಕ್ ಮಾಡ್ತಾ ಹೋಗ್ಬಿಡ್ತೀವಿ. ಆಗ ಸಣ್ಣ ಮರಿಗಳೇನು ಮಾಡ್ತವೆ, ಚೀಪ್ ಅಂತೇಳಿ ನಾವು ವಾಪಸ್ ಬರೋವರೆಗೂ ಕೂಡ ಹಂಗೇ ಕೂಗ್ತಾ ಇರ್ತವೆ. ಊಟ ಇಲ್ದೇ ಸತ್ತೋಗ್ಬಿಡ್ತಾವೆ ಬೇಕಾದ್ರೆ ಅಮ್ಮ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಐ ಸಿ ಸೆಡ್ ಮದರ್. ಹೌದಾ ಅಂತ ಹೇಳ್ತಾಳಮ್ಮ. ಇಫ್ ವಿ ಗೋ ದ ಹೋಲ್ ಪ್ಲೇಸ್ ವಿಲ್ ಬಿ ಲಾಕ್ಡ್ ಆ್ಯಂಡ್ ಹೌ ವಿಲ್ ಪಾಪಾ ಆ್ಯಂಡ್ ಮಮ್ಮ ಸ್ಪ್ಯಾರೋಸ್ ಫೀಡ್ ದೇರ್ ಬೇಬೀಸ್. ಹಾಗಾದರೆ ಈ ಸಣ್ಣ ಮರಿಗಳಿಗೆ ಪಪ್ಪ ಮತ್ತು ಮಮ್ಮ ಸ್ಪ್ಯಾರ್ಸ್ಗಳಿರ್ತಾರಲ್ಲ, ಅವರು ಹೆಂಗೆ ನಮ್ಮ ಮನೆಯೊಳಗಡೆ ಬರ್ತಾರೆ, ಹೆಂಗೆ ಇವುಗಳಿಗೆ ಫುಡ್ಡನ್ನು ಫೀಡ್ ಮಾಡ್ತಾರೆ. ಫೀಡಿಂಗ್ ಅಂದರೆ ಊಟ ಹಾಕ್ಕೊಡೋದು. ಓಕೆ, ಫೀಡಿಂಗ್ ಹೆಂಗೆ ಫೀಡ್ ಮಾಡ್ತಾರೆ ಅವರು ಅಂತ ಕೇಳ್ತಾರೆ. ನೋಡೋಣ ಈಗ ಅಮ್ಮ ಏನು ಹೇಳ್ತಾರೆ ನೋಡಿ. ನೀನಾ ಕ್ರೈಡ್ ಮದರ್ ಗಿವಿಂಗ್ ಹರ್ ಅ ಬಿಗ್ ಹಗ್. ಅವಾಗ ಏನು ಮಾಡ್ತಾರೆ ಅಮ್ಮ, ಹಗ್ ಅಂತಂದರೆ ಅಪ್ಕೊತಾರಂತೆ. ಅಪ್ಕೊಂಡ್ಬಿಟ್ಟು ನೀನಾಗಿ ಹೇಳ್ತಾರಂತೆ, ಈಸ್ ದಟ್ ವೈ ಯು ಡೋಂಟ್ ವಾಂಟ್ ಟು ಗೋ ಟು ದ ವೆಡ್ಡಿಂಗ್. ಅದಕ್ಕೋಸ್ಕರನ ನಾನು ಮದುವೆಗೆ ಬರಲ್ಲ ಅಂತ ಹೇಳ್ತಿದ್ದು ನೀನು. ಬಟ್ ದಟ್ಸ್ ನೋ ಪ್ರಾಬ್ಲಮ್ ಅಟ್ ಆಲ್, ವಿ ವಿಲ್ ಲೀವ್ ದ ವಿಂಡೋ ಓಪನ್. ಅಷ್ಟೇನಾ? ಸೊ ಡೋಂಟ್ ವರಿ, ಹಂಗಾದರೆ ಯೋಚನೆ ಮಾಡಬೇಡ, ನಾವು ಡೋರ್ನೆಲ್ಲ ಲಾಕ್ ಮಾಡೋಣ, ಆದರೆ ವಿಂಡೋ ಇದೆಯಲ್ಲ, ವಿಂಡೋನ ಓಪನ್ ಮಾಡಿಡೋಣ. ಅವಾಗೇನು ಮಾಡ್ತವೆ, ಪಪ್ಪ ಮತ್ತು ಮಮ್ಮ ಸ್ಪ್ಯಾರೋಸ್ ಇರ್ತಾರಲ್ಲ, ಅವುಗಳು ಬಂದು ನೋಡಿ ಈ ವಿಂಡೋ ಕಡೆಯಿಂದ ಬರ್ತಾರೆ, ಬಂದಿಲ್ಲಿ ಕೂತ್ಕೊತಾರೆ, ಫೀಡ್ ಮಾಡ್ತಾರೆ ಅವಾಗೆ. ಹೌದಲ್ಲ? ಎಸ್, ಈ ರೀತಿ. ಆವಾಗ ನೀನೇ ಹೇಳಿದೆ, ಇವಾಗೊಂದು ಐಡಿಯಾ ಸಿಕ್ತು ಅವ್ರಿಗೆ. ಎಸ್, ಇವಾಗೊಂದು ಐಡಿಯಾ ಸಿಕ್ತು ಅವ್ರಿಗೆ. ಇವಾಗ ನೀನು ಏನು ರಿಪ್ಲೈ ಕೊಡ್ತಾರೆ ನೋಡಿ. ಕ್ಯಾನ್ ವಿ ಮದರ್, ಕ್ಯಾನ್ ವಿ ರಿಯಲಿ, ಈ ರೀತಿ ಕೇಳ್ತಾಳೆ ನೋಡಿ. ಹೌದಾ ಅಮ್ಮ, ಆ ರೀತಿ ಮಾಡ್ಬೋದಾ ನಿಜವಾಗ್ಲೂ, ಈ ರೀತಿ ಕೇಳ್ತಾಳಂತೆ. ಯಾಕೆಂದ್ರೆ ಇನ್ನೂ ಡೌಟ್ ಇದೆ, ಅಮ್ಮ ಆ ರೀತಿ ವಿಂಡೋಸ್ ಓಪನ್ ಆಗಿ ಬಿಡ್ತಾರಾ ಬಿಡಲ್ವಾ ಅಂತೇಳಿ. ನೆಕ್ಸ್ಟು, ಎಸ್ ವಿ ವಿಲ್ ರಿಮೂವ್ ಆಲ್ ಯುವರ್ ಥಿಂಗ್ಸ್ ಫ್ರಮ್ ದ ರೂಮ್ ಆ್ಯಂಡ್ ಲಾಕ್ ದ ಡೋರ್ ಆನ್ ದ ಔಟ್ಸೈಡ್. ಇನ್ನು ರೂಮಲ್ಲಿರುವಂಥ ಥಿಂಗ್ಸ್ಗಳನ್ನೆಲ್ಲ ರಿಮೂವ್ ಮಾಡಿಬಿಡೋಣ, ಎತ್ಕೊಂಡು ಹೋಗ್ಬಿಟ್ಟು ಬೇರೆ ರೂಮ್ಗೆ ಇಡೋಣ. ಡೋರ್ನ ಔಟ್ಸೈಡ್ ಹೊರಗಡೆಯಿಂದ ಡೋರ್ ಲಾಕ್ ಮಾಡೋಣ, ಬಟ್ ವಿಂಡೋ ಮಾತ್ರ ಓಪನ್ ಬಿಡೋಣ ಅಂತ ಹೇಳ್ತಾರಮ್ಮ. ಸೊ ದ ಹೌಸ್ ವಿಲ್ ಬಿ ಪರ್ಫೆಕ್ಟ್ಲಿ ಸೇಫ್ ಆ್ಯಂಡ್ ಹಿಂಗಿದ್ರೆ
ಸೊ ಈ ರೀತಿ ಡೋರ್ನ ಹೊರಗಡೆಯಿಂದ ಲಾಕ್ ಮಾಡೋದ್ರಿಂದ ಮನೆ ಒಳಗಡೆ ಯಾರು ಕಳ್ಳರು ಕೂಡ ಬರಲ್ಲ, ಡೋರ್ ಲಾಕ್ ಆಗಿರುತ್ತೆ, ನಮ್ಮ ಮನೆ ಕೂಡ ಸೇಫ್ ಇರುತ್ತೆ. ಆ್ಯಂಡ್ ಹಾಗೇ ಪಪ್ಪ ಆ್ಯಂಡ್ ಮಮ್ಮ ಸ್ಪ್ಯಾರೋಸ್ ಕ್ಯಾನ್ ಕಮ್ ಆ್ಯಂಡ್ ಗೋ ಫ್ರೀಲಿ ಟು. ಆಗ ಪಪ್ಪ ಮತ್ತು ಮಮ್ಮ ಸ್ಪ್ಯಾರೋಸ್ ಇರ್ತಾರಲ್ಲ, ಅವರು ಕೂಡ ಮನೆ ಒಳಗಡೆ ಬರ್ಬೋದು, ಈಸಿಯಾಗಿ ಬಂದು ಫುಡ್ಡನ್ನು ಫೀಡ್ ಮಾಡ್ಬೋದು ಆ ಮರಿಗಳಿಗೆ, ಮತ್ತು ವಾಪಸ್ ಹೋಗ್ಬೋದು ಈ ರೀತಿ. ನೆಕ್ಸ್ಟ್, ಜಸ್ಟ್ ಥಿಂಕ್ ನೀನಾ, while you enjoy yourself at the wedding, the baby sparrows will be getting nice and fat in their nest. Good idea, isn't it? ಅಮ್ಮ ಹೇಳ್ತಾರಂತೆ, ಯೋಚನೆ ಮಾಡು ನೀನು ಕೂಡ ಖುಷಿಯಾಗಿರ್ತೀಯ, ಬೇಬಿ ಸ್ಪ್ಯಾರೋಸ್ಗಳು ಖುಷಿಯಾಗಿರ್ತಾರೆ. ಹೆಂಗಂದರೆ ನೀನು ಮದುವೆಗೆ ಹೋಗಿ ವೆಡ್ಡಿಂಗ್ ಇರುತ್ತಲ್ಲ, ವೆಡ್ಡಿಂಗಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರೆ, ಅದೇ ಟೈಮ್ನಲ್ಲಿ ಈ ಸ್ಪ್ಯಾರೋಸ್ಗಳು ಏನು ಮಾಡ್ತವೆ ಅಂದರೆ ಚೆನ್ನಾಗಿ ಪಪ್ಪ ಮತ್ತು ಮಮ್ಮ ಸ್ಪ್ಯಾರೋಸ್ಗಳು ಕೊಡುವಂಥ ಫುಡ್ಡನ್ನು ತಿಂದು ದಪ್ಪ ಆಗಿಬಿಡ್ತವೆ, ಇವುಗಳು ಕೂಡ ಎಂಜಾಯ್ ಮಾಡ್ತವೆ ಅಂತ ಹೇಳ್ತಾರಂತೆ. ಎಸ್ ಅಂಥೇಳಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ವೆಡ್ಡಿಂಗ್ ಹೋಗ್ತಾರಂತೆ. ವೆಡ್ಡಿಂಗ್ ಮುಗಿಸ್ಕೊಂಡು ಬರೋ ಟೈಮ್ಗೆ ನೋಡಿ ಏನಾಗಿರುತ್ತೆ, ಇಟ್ ವಾಸ್ ಅ ಗುಡ್ ಐಡಿಯಾ. ವೆನ್ ನೀನಾ ಕೇಮ್ ಬ್ಯಾಕ್ ಫ್ರಮ್ ದ ವೆಡ್ಡಿಂಗ್, ದೇರ್ ವರ್ 2 plump little sparrows flying all over the room. ಆ್ಯಂಡ್ ವಾಸಂಟ್ ನೀನಾ ಥ್ರಿಲ್ಡ್? ಇವಾಗ ನೀನಾ ಏನು ಮಾಡ್ತಾಳೆ, ಮ್ಯಾರೇಜನ್ನು ಮುಗಿಸ್ಕೊಂಡು ಬರ್ತಾಳಂತೆ. ಬಂದು ರೂಮ್ ಒಳಗಡೆ ಬಂದು ನೋಡಿದಾಗ ಚಿಕ್ಕಾಗಿ ಡುಮ್ ಹಾಕಿದ್ದಂಥ 2 ಸ್ಪ್ಯಾರೋಸ್ಗಳು ಹಾರಾಡ್ತಾ ಇರ್ತಾವಂತೆ, ಹಾರಾಡ್ತಾ ಇರ್ತಾವೆ ರೂಮ್ನಲ್ಲಿ. ಹಂಗಂದ್ರೆ ಏನಾಗಿದೆ, ಆ ಚಿಕ್ಕಿದ್ದಂಥ ಸ್ಪ್ಯಾರೋಸ್ಗಳು ಇವಾಗ ದೊಡ್ಡದಾಗಿದೆ. ಓಕೆನಾ? ಎಸ್. ಸೊ ಪ್ಲಂಪ್ ನೋಡಿ, ಅಂಡರ್ಲೈನ್ ದಿಸ್ ಒನ್. ಪ್ಲಂಪ್ ಅಂದರೆ ಡುಮ್ಮಕ್ಕಾಗೋದು, ಆಯಿತಾ? ಎಸ್, ಡುಮ್ಮಕ್ಕಾಗಿ ನೋಡಿ ಹಾರಾಡ್ತಾ ಇದೆ, ಫ್ಲೈಯಿಂಗ್. ಸೊ ಇದನ್ನ ನೋಡಿ ನೀನಾಗ ಏನಾಗುತ್ತೆ ಅಂದರೆ ಫುಲ್ ಖುಷಿ ಆಗುತ್ತೆ, ಥ್ರಿಲ್ ಆಗ್ತಾಳೆ, ವಾವ್ ಅನ್ನೋ ರೀತಿ ಖುಷಿ ಆಗ್ತಾಳಂತೆ. ಎಸ್, ದಿಸ್ ಇಸ್ ದ ಸ್ಟೋರಿ ಸ್ಟೂಡೆಂಟ್ಸ್. ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಅಥವಾ ನಿಮ್ಮ ಮನೆ ಪಕ್ಕ ಯಾವುದಾದ್ರೂ ಬರ್ಡ್ಸ್ಗಳು ಬಂದು ಕೂತ್ಕೊಂಡ್ರೆ ಅವುಗಳದ್ದು ಫೋಟೋ ತೆಗೆದುಬಿಟ್ಟು ಸೆಂಡ್ ಮಾಡ್ತೀರಾ? ಎಸ್, ಯಾವುದಾದ್ರೂ ಬರ್ಡ್ಸ್ ಇರ್ಬೋದು, ಅಟ್ಲೀಸ್ಟ್ ನಿಮ್ಮ ಮನೆ ಅಕ್ಕಪಕ್ಕ ಎದುರುಗಡೆ ಎಲ್ಲಾದರೂ ಹಾರಾಡ್ತಾಯಿದ್ರೆ ಬಂದು ಕೂತ್ಕೊಂಡಿದ್ರೆ ಅದನ್ನು ಫೋಟೋ ತೆಗೆದು ಕಳಿಸಿ. ಅಟ್ಲೀಸ್ಟ್ ಎಲ್ಲೂ ಕುಳಿತಿಲ್ಲ ಅಂತಂದರೆ ಅಟ್ಲೀಸ್ಟ್ ಹಾರಾಡುವಾಗ ಅಕ್ಕಪಕ್ಕ ಎಲ್ಲಾದರೂ ಕಂಡ್ರೆ ಅದನ್ನು ಸರಿ ಫೋಟೋ ತೆಗೆದ್ಬಿಟ್ಟು ಕಳಿಸ್ಕೊಡಿ ನೋಡೋಣ. ಓಕೆ? ಎಸ್. ಸೊ ಸ್ಟೂಡೆಂಟ್ಸ್, ಲೆಟ್ಸ್ ಸಿ ದ ನ್ಯೂ ವರ್ಡ್ಸ್. ಹೊಸ ವರ್ಡ್ಸ್ಗಳಾದ. Giving her a big hug. Is that why you don't want to go to the wedding? But that's no problem at all. We'll leave the window open. Oh, can we, Mother? Can we? Really? Yes. We'll remove all your things from the room and lock the door on the outside. So the house will be perfectly safe and Papa and Mama Sparrows can come and go freely too. Just think, Nina, while you enjoy yourself at the wedding, the baby sparrows will be getting nice and fat in their nest. Good idea, isn't it? It was a good idea. When Nina came back from the wedding, there were 2 plump little sparrows flying all over the room. And wasn't Nina thrilled?